ಯಾಕೆ ಇಲ್ಲಿಗೆ ಬಂದೆ? ನಿನಗೆ ನಮ್ಮನೆಗೆ ಬರಬೇಡ ಅಂತ ಹೇಳಿದ್ದೀನಲ್ವಾ, ಮತ್ತೆ ಯಾಕೆ ಬಂದೆ? ಮಮ್ಮಿ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಎಲ್ಲ ಮುಗಿದೋಯ್ತು ಮಮ್ಮಿ. ನನ್ನ ಮಗುಗೆ ತಂದೆ ಆದಿತ್ಯ ಅಂತ ಗೊತ್ತಾಗೋಯ್ತು. ಅಖಿಲ್ ನನಗೆ ಡಿವೋರ್ಸ್ ಕೊಟ್ಟ. ನನ್ನನ್ನು ಆ ಮನೆಯಿಂದ ಓಡಿಸ್ಬಿಟ್ರು. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಆ ಆದಿತ್ಯನ ಮನೆಗೆ ಹೋಗ್ಬೋದಾಗಿತ್ತಲ್ವಾ? ಅವನು ಕೂಡ ಚೀಟ್ ಮಾಡ್ದ ಮಮ್ಮಿ. ನನ್ನ ಉಪಯೋಗಿಸ್ಕೊಂಡು ಬಿಟ್ಬಿಟ್ಟ. ನನಗೂ ಅವನಿಗೂ ಯಾವ ಸಂಬಂಧ ಇಲ್ಲ ಅಂತ ಕೈ ಕೊಟ್ಬಿಟ್ಟ. ಕಟ್ಕೊಂಡಿರೋ ಗಂಡನ್ ಬಿಟ್ಟು ಇನ್ನೊಬ್ಬ ಗಂಡಸಿನ ಜೊತೆ ಹೋದ್ರೆ ಹೀಗೆ ಆಗೋದು. ನಿನ್ನಂತವ್ರನ್ನ ಯಾರು ಕ್ಷಮಿಸಲ್ಲ. ನೀನ್ ಕೂಡ ಕ್ಷಮಿಸಲ್ವಾ ಮಮ್ಮಿ? ನನಗವರು ಜೀವನಾಂಶ ಕೂಡ ಕೊಡಲ್ಲ ಅಂದ್ರು. ಅಖಿಲ್ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ವಂತೆ. ಎಲ್ರೂ ಬೇಡ ಅಂದ್ರೆ ನಾನು ಹೆಂಗ್ ಬದುಕ್ಬೇಕು? ಏನಾಗಿ ಹೋಗ್ಬೇಕು? ಇದು ನಿನ್ ಸ್ವಯಂಕೃತ ಅಪರಾಧ ಕಣೆ. ನಿನ್ ಕೈಯಾರೆ ನೀನೇ ಮಾಡ್ಕೊಂಡಿರೋದು. ಈಗ ಅತ್ತು ಏನ್ ಪ್ರಯೋಜನ? ಗೊತ್ತಿಲ್ಲದೆ ತಪ್ಪು ಮಾಡಿದೀನಿ ಮಮ್ಮಿ. ಅಲ್ಲ, ಎಲ್ಲ ಗೊತ್ತಿದೆ ತಪ್ಪು ಮಾಡಿದ್ಯಾ. ಇವಾಗ ನಾನು ಏನ್ ಮಾಡ್ಲಿ? ಎಲ್ಲಿಗಾದ್ರೂ ಹೋಗಿ ಸಾಯಿ. ಹೆತ್ತ ತಾಯಿನ ಕಟ್ಕೊಂಡಿರೋ ಗಂಡಂಗೆ ಮೋಸ ಮಾಡಿರೋ ನಿನಗೆ ಸಾವೇ ಸರಿಯಾದ ಶಿಕ್ಷೆ. ಹೋಗು. ಅಷ್ಟೇನಾ ಮಮ್ಮಿ? ಅಷ್ಟೇ. ನಿನ್ನಿಂದ ಯಾರಿಗೂ ಉಪಯೋಗ ಇಲ್ಲ. ಕಡೆಗೆ ನಿನಗೂ ನಿನ್ನಿಂದ ಪ್ರಯೋಜನ ಇಲ್ಲ. ಇಂಥ ಬಾಳ್ ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು. ಹಾಗಾದ್ರೆ ನೀನೇ ಸಾಯಿಸ್ಬಿಡು ಮಮ್ಮಿ. ನಿನ್ನ ಕೈಯಾರೆ ನನ್ನ ಕತ್ತಿ ಹಿಸ್ಕಿ ಸಾಯಿಸ್ಬಿಡು ಮಮ್ಮಿ. ಸಾಯಿಸ್ಬಿಡು. ನಿಲ್ಸೆ. ನಿನ್ನ ಸಾಯಿಸಿದ ಪಾಪ ನನ್ಗೆ ಯಾಕೆ? ನನ್ನ ಹೆತ್ತಿರೋ ಪಾಪ ನಿಂದೆ ಅಲ್ವಾ? ನಾನು ಹೀಗೆ ತಯಾರಾಗೋದಕ್ಕೆ ಕಾರಣ ನೀನೇ ಅಲ್ವಾ? ನೀನ್ ತಪ್ಪು ಮಾಡಿ ನಾನ್ ಮಾಡಿದ್ದು ಅಂತ ಹೇಳ್ತಿದ್ಯಾ? ನನ್ನಿಂದ ತಪ್ಪು ಮಾಡಿಸಿದ್ದೆ ನೀನು. ಒಂದಲ್ಲ, ನನ್ನಿಂದ ಎಷ್ಟೋ ತಪ್ಪು ಮಾಡಿಸಿದ್ಯಾ. ನನಗೆ ಅಖಿಲ್ ಮೇಲಿದ್ದ ಪ್ರೀತಿನ ಆಸ್ತಿ ಮೇಲೆ ಬರೋ ಹಾಗೆ ಮಾಡಿದೆ. ಮನೇಲಿ ಎಲ್ರ ಜೊತೆ ಹೊಂದ್ಕೊಂಡು ಹೋಗು ಅಂತ ಹೇಳೋದು ಬಿಟ್ಟು ಎಲ್ರ ಮೇಲೂ ಅಧಿಕಾರ ಚಲಾಯಿಸುವಂತೆ. ಫ್ಯಾಕ್ಟ್ರಿ ಮುಳುಗಿಸಿ ಅಖಿಲ್ ಆಸ್ತಿ ಎಲ್ಲಾನು ನಾಶ ಮಾಡಿದೆ. ಅಖಿಲ್ಗೆ ವಿಚ್ಛೇದನ ಕೊಡು ಅಂತ ಹೇಳಿದೆ. ನನ್ನ ಜೀವನನ, ನನ್ನ ಸಂಸಾರನ ಸರ್ವನಾಶ ಮಾಡಿದೆ. ನಿನ್ನಿಂದನೇ ಅತಿ ಆಸೆಗೆ ಬಿದ್ದು ನಾನು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಈಗ ಮತ್ತೆ ನೀನು ನೀತಿ ಪಾಠ ಹೇಳ್ತಿದ್ಯಾ. ನಾನು ಕೆಟ್ಟವಳಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನೇ. ಅದಕ್ಕೆ ನೀನೇ ನನ್ನ ಸಾಯಿಸ್ಬಿಡು. ಈ ಕೈಯಿಂದ ಸಾಯಿಸಕ್ಕಾಗದೇ ಇದ್ರೆ ಒಂಚೂರು ವಿಷ ಹಾಕು. ಏನ್ ಯೋಚನೆ ಮಾಡ್ತಿದ್ಯಾ? ಮನೇಲಿ ವಿಷ ಇಲ್ವಾ? ನೇಣು ಹಾಕ್ಬಿಡು. ಇಲ್ಲ, ಕತ್ತಿಯಿಂದ ನನ್ನ ಕತ್ನ ಸೀಳ್ಬಿಡು. ನಾನು ಮಾಡಿರೋ ತಪ್ಪಿಗೆ ಸಾವೇ ನನಗೆ ಸರಿಯಾದ ಶಿಕ್ಷೆ ಆದ್ರೆ ನನಗೆ ತಪ್ಪು ದಾರಿ ಹಿಡಿಸಿರೋ ನಿನಗೆ ನನ್ನ ಸಾಯಿಸೋದೇ ಶಿಕ್ಷೆ. ಸಾಯಿಸ್ಬಿಡು. ಜಾಸ್ತಿ ಯೋಚನೆ ಮಾಡ್ಬೇಡ ಮಮ್ಮಿ. ನನ್ನ ಹೊಟ್ಟೆಲಿರೋ ಮಗುನ ಈಗಲೇ ಸಾಯಿಸ್ಬಿಡು. ನಿನ್ನ ಪಾಪನ ತೊಳ್ಕೊಂಡ್ಬಿಡು. ಸಾರಿ ಬೇಬಿ. ನೀನ್ ಹೇಳ್ದಾಗೆ ನೀನ್ ಮಾಡಿರೋ ತಪ್ಪಲ್ಲಿ ನಂದು ಪಾಲಿದೆ. ಸಾಯ್ಬೇಕು ಅಂದ್ರೆ ನಾನು ನೀನು ಒಟ್ಟಿಗೆ ಸಾಯ್ಬೇಕು. ಅದನ್ ಬಿಟ್ಟು ನಿನ್ನ ಹೊಟ್ಟೆಲಿರೋ ಮಗು ಏನ್ ಪಾಪ ಮಾಡಿದೆ? ಅದ್ಯಾಕೆ ಸಾಯ್ಬೇಕು? ಸಾವು ಬಿಟ್ಟು ನಮಗ್ ಬೇರೆ ದಾರಿ ಇಲ್ಲ ಅಂತಂದೆ? ಇದೆ. ಹೇಗೋ ಕೆಟ್ಟೋರಾಗಿದ್ದೀವಿ, ಇನ್ನೂ ಕೆಡೋದೇನಿದೆ? ಕೆಟ್ಟೋರಾಗೇ ಇರೋಣ. ಅಖಿಲ್ ನಿನ್ಗೆ ಜೀವಾಂಶ ಯಾಕೆ ಕೊಡಲ್ವೋ ನಾನು ನೋಡ್ತೀನಿ. ಅವರನ್ನೆಲ್ಲ ಹಾಗೆ ಸುಮ್ಮನೆ ಬಿಡಲ್ಲ. ನಾನು ಟ್ರೈ ಮಾಡಿದೆ ಮಮ್ಮಿ.
ಇವಾಗ ನಾವೇನು ಮಾಡಕ್ಕಾಗಲ್ಲ. ನೀನ್ ಟ್ರೈ ಮಾಡ್ದೆ, ನಾನ್ ಮಾಡಿಲ್ವಲ್ಲ. ಈಗ ನಾನ್ ಆಟ ಆಡ್ತೀನಿ. ಅದ್ ಹೇಗ್ ದಾರಿಗೆ ಬರಲ್ವೋ ನಾನು ನೋಡ್ತೀನಿ. ನಿನ್ನನ್ನ ಉಳಿಸ್ಕೋತೀನಿ. ಥ್ಯಾಂಕ್ ಯು ಮಮ್ಮಿ. ಹೆತ್ತ ತಾಯಿ ಅನ್ನಿಸ್ಕೊಂಡೆ. ಥ್ಯಾಂಕ್ ಯು. ನೀನು ಕೂಡ ತಾಯಿ ಆಗ್ತಿದ್ಯಲ್ಲೇ. ನಿನ್ ಮಗು ಬಗ್ಗೆ ನೀನ್ ಯೋಚನೆ ಮಾಡ್ದೆ, ಅದಕ್ಕೆ ನಿನ್ ಬಗ್ಗೆ ನಾನ್ ಯೋಚನೆ ಮಾಡ್ತಿದ್ದೀನಿ. ಯಾರಿಗೋ ಹುಟ್ಟಿರೋ ಆ ರಾಕಿನೇ ಆ ಮನೆ ವಾರಸ್ದಾರ ಆದ್ರೆ ನಿನ್ ಹೊಟ್ಟೆನಲ್ಲಿರೋ ಮಗುಗೆ ವಾರಸತ್ವ ಜೀವಾಂಶ ಯಾಕೆ ಸಿಗಲ್ವೋ ನಾನು ನೋಡ್ತೀನಿ. ನಿಮ್ ಮಮ್ಮಿ 2ನೇ ಮದ್ವೆ ಮಾಡ್ಕೊಂಡಿದ್ದಾರೆ. ನಮ್ಮ ಮಾವ ನೀನ್ ಬೆಳ್ಸಿರೋ ತಂದೆ. ಅಮ್ಮ, ರಾಕಿ, ಎಲ್ರೂ ಮುಂದೆ ಕೇಳಿದಕ್ಕೆ ಹೇಳಿಲ್ಲ, ಇವಾಗ ಹೇಳ್ತೀಯಾ? ಕಿಟ್ಟುನ ಯಾಕೆ ಹೊಡೆದೆ? ಸುಮ್ನೆ ಡ್ಯಾಡಿ. ರೀಸನ್ ಇಲ್ದೇನೆ ಯಾವ ಕೆಲಸನೂ ನೀನು ಮಾಡಲ್ಲ ಅಂತ ನಂಗೆ ಗೊತ್ತು. ರಾಕಿ, ನಿಜ ಹೇಳು. ನಿಜಾನೇ ಹೇಳ್ತಿದ್ದೀನಿ ಡ್ಯಾಡಿ. ಇಲ್ಲ, ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯಾ. ಅದು ಏನಿಲ್ಲ ಡ್ಯಾಡಿ. ನಾವು ಫ್ರೆಂಡ್ಸ್ ಅಂತ ನಿಂಗೆ ಗೊತ್ತಲ್ಲ ರಾಕಿ, ನನ್ನ ಹತ್ರನೂ ಹೇಳಲ್ವಾ? ನನ್ನ ಹತ್ರ ನಿಜ ಹೇಳು ರಾಕಿ. ನನ್ನ ರಾಕಿ ಕೆಟ್ಟೋನಲ್ಲ ಅಂತ ನನ್ನ ನಂಬಿಕೆ. ಕಾರಣ ಇಲ್ದೇನೆ ನೀನು ಯಾರನ್ನೂ ಹೊಡೆಯಲ್ಲ. ನಿನಗೆ ಗೌರವ ಇದ್ದರೆ ನನ್ನ ಹತ್ರ ನಿಜ ಹೇಳು ರಾಕಿ, ಪ್ಲೀಸ್. ನಾನು ನಿಜವಾಗ್ಲೂ ಕಿಟ್ಟು ಬಾವಾಗೆ ಹೊಡೆದೆ ಡ್ಯಾಡಿ. ಅದೇ ಯಾಕೆ ಹೊಡೆದೆ ಅಂತ ಕೇಳ್ತಾ ಇದ್ದೀನಿ. ಬಾವ ಮಮ್ಮಿಗೆ ಇನ್ಸಲ್ಟ್ ಮಾಡ್ದ. ನನಗೆ ಮಮ್ಮಿ ಮಾತ್ರನೇ ಇರೋದು. ಡ್ಯಾಡಿ ಯಾರೋ ಗೊತ್ತಿಲ್ದವರು ಅಂತ ಹೇಳ್ದ. ಆಗ ಬಾವ ನನಗೆ ಹಂಗೆ ಕಾಮೆಂಟ್ ಮಾಡಿದ್ದಕ್ಕೆ ನನಗೆ ಕೋಪ ಬಂತು. ಬಾವನ ತಳ್ಬಿಟ್ಟೆ. ಕೆಳಗಡೆ ಬಿದ್ದು ಗಾಯ ಆಗೋಯ್ತು. ಕಿಟ್ಟು ಯಾಕೆ ಹಾಗೆ ಮಾತಾಡ್ದ? ಕ್ಲಾಸಲ್ಲಿ ಮಿಸ್ ನನ್ನನ್ನು ಹೊಗಳಿದ್ರು. ಅದು ಬಾವನ್ಗೆ ಇಷ್ಟ ಆಗಿಲ್ಲ, ಅದಕ್ಕೆ ಹಾಗಂದ್ರು. ಈ ವಿಷಯನ ಎಲ್ರಿಗೂ ಹೇಗೆ ಹೇಳಿ ಡ್ಯಾಡಿ? ಹೇಳಿದ್ರೆ ಮಮ್ಮಿ ಕೂಡ ಬೇಜಾರು ಮಾಡ್ಕೋತಾರಲ್ವಾ, ಅದಕ್ಕೆ ಹೇಳಿಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟು ಮೆಚೂರ್ಡಾಗಿ ಯೋಚನೆ ಮಾಡ್ತಿದ್ಯಾ ರಾಕಿ? ಮಮ್ಮಿಗೆ ನೋವಾದ್ರೆ ನನಗೆ ನೋಡೋಕ್ಕಾಗಲ್ಲ ಡ್ಯಾಡಿ. ನಿಜ ಗೊತ್ತಿಲ್ಲದೆ ಮಮ್ಮಿ ನಿನ್ನ ಬೈದ್ರು ಹೊಡೆದ್ರು. ಪರವಾಗಿಲ್ಲ ಡ್ಯಾಡಿ, ಮಮ್ಮಿನೇ ಅಲ್ವಾ, ನನಗೇನು ಬೇಜಾರಾಗಿಲ್ಲ. ನನಗೆ ಬೇಜಾರಾಗ್ತಾಯಿದೆ ರಾಕಿ. ಮಮ್ಮಿಗೋಸ್ಕರ ನೀನು ಎಲ್ಲರಿಂದನೂ ಅನಿಸ್ಕೊಂಡೆ. ಐ ಆಮ್ ವೆರಿ ಸಾರಿ. ಸಾರಿ ಏನು ಕೇಳಬೇಡಿ ಡ್ಯಾಡಿ. ಕಿಟ್ಟು ಬಾವನ್ಗೆ ಮತ್ತೆ ಯಾವತ್ತೂ ಆ ಥರ ಮಾಡಬೇಡಿ ಅಂತ ಹೇಳಿ. ಮಮ್ಮಿ ಬಗ್ಗೆ ನಿಮ್ಮ ಬಗ್ಗೆ ಏನಾದರೂ ಅಂದರೆ ತಡ್ಕೊಳಕ್ಕಾಗಲ್ಲ ಡ್ಯಾಡಿ. ರಾಕಿ, ಕಿಟ್ಟು ಬಗ್ಗೆ ನಾನು ನೋಡ್ಕೊಳ್ತೀನಿ. ಸಾಧ್ಯ ಆದರೆ ಅವನನ್ನು ಬೇರೆ ಸ್ಕೂಲಿಗೆ ಜಾಯಿನ್ ಮಾಡ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ, ಓಕೆ? ರಾಕಿ ತಪ್ಪು ಮಾಡಿದ್ದಕ್ಕೆ ಕಿಟ್ಟುಗೆ ಯಾಕೆ ಸ್ಕೂಲ್ ಚೇಂಜ್ ಮಾಡಿಸ್ತೀರಾ? ನೀವ್ಯಾವಾಗ ಬಂದಿರೋ ಸೋರೆ? ಇವಾಗಿನ್ನು ಬಂದೆ. ರಾಕಿ, ಅಷ್ಟಕ್ಕೂ ಕಿಟ್ಟುಗೆ ಯಾಕೆ ಹೊಡೆದೆ? ಮಕ್ಕಳಂದ ಮೇಲೆ ಜಗಳ ಹೊಡೆದೇ ಇರ್ತಾರ, ಹೆಂಗೆ ಹೇಳಿ? ಹೌದು ಮಮ್ಮಿ. ಜಗಳ ಆಡ್ಲಿ,
ಆದ್ರೆ ಹೊಡಿಯೋದು ಯಾಕೆ? ಬರ್ತಾ ಬರ್ತಾ ಇವನು ರೌಡಿ ಆಗಿ ತಯಾರಾಗ್ತಿದ್ದಾನೆ. ಪ್ಲೀಸ್ ರಾಕಿಗೆ ಏನೋ ಅನ್ನೋಕೋಗ್ಬಿಡಿ. ರಾಕಿನ ವಹಿಸ್ಕೊಂಡ್ ಬರ್ತಿದ್ದೀರಾ ನೀವು? ಬೈದ್ರು ಹೊಡೆದ್ರು ಇನ್ನೂ ಇವ್ನು ನಿಜ ಹೇಳಿಲ್ಲ ನೋಡಿ. ಕಾರಣ ಇಲ್ಲದೆ ರಾಕಿ ಯಾವ ಕೆಲಸನೂ ಮಾಡಲ್ಲ ಕಣ್ರಿ. ಅದ್ ಗೊತ್ತು ರೀ, ಆದ್ರೆ ಆ ಕಾರಣ ಏನು ಅಂತ ರಾಕಿ ಹೇಳ್ಬೇಕಲ್ವಾ? ಮಕ್ಕಳ ಮಧ್ಯೆ ಏನೋ ನಡೀತಾ ಇರುತ್ತೆ, ಅದೆಲ್ಲ ಹೇಳಬೇಕಾ ಹೇಳಿ? ಇವನು ಕಿಟ್ಟುಗ್ ಹೊಡ್ದ ಅಂತ ದಮಯಂತಿ ಎಷ್ಟು ನೊಂದ್ಕೊಂಡ್ಲು ಅಂತ ನೀವೇ ನೋಡಿದ್ರಲ್ಲ. ನೀವು ಕೂಡ ರಾಕಿಗೆ ಹೊಡೆದು ನೋವು ಮಾಡಿದ್ದೀರಾ, ಮತ್ತೆ ರಾಕಿ ಬೇಜಾರು ಮಾಡ್ಕೊಳಲ್ವಾ? ಹಾಗ್ ಮಾಡಿದ್ದ ದೋಷ ಎಲ್ಲ ನೀನ್ ಕಿಟ್ಟುಗ್ ಹೊಡೆದಿದ್ರಿಂದ ದೂರ ಆಗೋಯ್ತು. ಏನೋ ಒಂದ್ ಒಳ್ಳೇದಾಗಿದ ತಕ್ಷಣ ಇನ್ನೊಂದ್ ಕೆಟ್ಟದಾಗ್ತಿದೆ. ಅಯ್ಯೋ, ಕೆಟ್ಟದೇನು ಆಗಿಲ್ಲ ಕಣ್ರಿ, ಎಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳಿ. ಹೌದು ಮಮ್ಮಿ, ಆಲ್ ಇಸ್ ವೆಲ್. ಇವಾಗ ಚೆನ್ನಾಗೆ ಮಾತಾಡ್ತಿದ್ಯಾ. ಎಲ್ರ ಮುಂದೆ ಬಾಯ್ ಬಿಡ್ದೆ ಮೌನವಾಗಿದ್ದೆ ನೀನು. ಎಲ್ಲರ ಮುಂದೆ ಬಾಯಿ ಬಿಟ್ಟಿದ್ದಿದ್ರೆ ನೀವು ತುಂಬ ನೊಂದ್ಕೊಳ್ತಾ ಇದ್ರಿ. ಆದಷ್ಟು ಬೇಗ ಕಿಟ್ಟುನ ದಾರಿಗೆ ತರಲೇಬೇಕು. ಏನೋ ಕಿಟ್ಟು, ಊರ್ ಬದಲಾದ್ರೂ ನಿನ್ ತಂಟೆ ಬದಲಾಗ್ಲಿಲ್ವಾ? ಊರಲ್ಲಿ ಜಗಳ ಮಾಡ್ದಂಗೆ ಇಲ್ಲೂ ಜಗಳ ಮಾಡ್ತಿದ್ಯಾ? ಇಲ್ಲ ಅಮ್ಮ, ನಾನೇನ್ ತಂಟೆ ಮಾಡ್ಲಿಲ್ಲ. ಆ ರಾಕಿನೇ ಬೇಕು ಅಂತ ಜಗಳ ಮಾಡಿ ನಂಗೆ ಹೊಡೆದ. ನೀನ್ ಅವನಿಗೆ ಹೊಡೆದ್ರು ಅವ್ನು ನಿನಗೆ ಹೊಡೆದ್ರು ನಮಗೆ ನಷ್ಟ. ಇಲ್ಲಿ ಎಲ್ರೂ ಅವನ ಕಡೆನೇ ಇರೋದು, ಅದಕ್ಕೆ ಹುಷಾರಾಗಿರೋ. ಸರಿನಮ್ಮ. ನಡಿ ಹೋಗಿ ಮಲ್ಗಣ, ಬೆಳಗ್ಗೆ ನೀನ್ ಸ್ಕೂಲಿಗೆ ಹೋಗ್ಬೇಕು. ಬಾಗ್ಲೇಕೋ ತೆಗಿತಾ ಇಲ್ಲ, ಒಳಗೆ ಯಾರಿದ್ದಾರೆ? ನಡಿ ಕಿಟಕಿ ಹತ್ರ ಹೋಗಿ ನೋಡೋಣ. ಅತ್ತೆ ಅತ್ತೆ ಅತ್ತೆ, ಏನೇ ಬಾಗ್ಲು ತೆಗಿಯಕ್ಕಾಗ್ತಿಲ್ಲ. ಹೆಂಗಾಗತ್ತೆ? ನಾನು ಒಳಗಡೆಯಿಂದ ಚಿಲ್ಕ ಹಾಕಿದ್ದೀನಲ್ಲ. ಯಾಕೆ ಹಾಕ್ದೆ? ನೀವು ಒಳಗಡೆ ಬರಬಾರ್ದು ಅಂತ. ಇದು ನಮ್ ರೂಮ್ ಅಲ್ವಾ, ಆಚೆ ಬಾ. ಏನೋ ಇದು ನಿಮ್ ರೂಮಾ? ಆ ರಾಕಿ ಮೇಲೆ ದೌರ್ಜನ್ಯ ಮಾಡ್ದ ಹಾಗೆ ನನ್ನ ಮೇಲೂ ಮಾಡ್ಬೇಕು ಅಂತಿದ್ದೀರಾ? ನನ್ ರೂಮನ್ನ ಆಕ್ರಮಣ ಮಾಡ್ಕೊಂಡಿದ್ದೀರಾ, ನನ್ನ ತಿಂಡಿ ತಿಂತಿದ್ದೀರಾ, ದೇವ್ಗಳ ತರ ಬಂದು ನನ್ನ ಹೆದರ್ಸ್ತೀರಾ. ಇನ್ನು ಮುಂದೆ ನನ್ನ ರೂಮು, ನನ್ನ ತಿಂಡಿ ಯಾವುದು ನಿಮಗ್ ಸಿಗದೆ ಇರೋ ಹಾಗೆ ಮಾಡ್ತೀನಿ. ನೀವೇನೇ ಮಾಡಿದ್ರು ಹೆದರ್ಕೊಳ್ಳಲ್ಲ. ನನ್ ರೂಮಲ್ಲಿ ನಾನೊಬ್ಳೆ ಹಾಯಾಗಿ ಮಲ್ಕೋತೀನಿ. ಅಷ್ಟೇನಾ ಅತ್ತೆ? ಅಷ್ಟೇ. ಹಾಗಾದ್ರೆ ಬಾಗ್ಲು ತೆಗಿಯಲ್ವಾ? ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ಹೋಗಿ ಹೋಗಿ. ಸರಿ ಅತ್ತೆ, ಬಾರೋ ಕಿಟ್ಟು. ಅಮ್ಮ, ನನ್ನ ಹತ್ರನೇ ಇಟ್ಕೋತೀರಾ?
ಒಂದೇ ಏಟಿಗೆ ಹೊರಟೋದ್ರು. ಓಂ ಮೆಣಸಿನ್ಕಾಯಿ ಸ್ವಾಹ. ಓಂ ಎರಡನೇ ಮೆಣಸಿನ್ಕಾಯಿ ಸ್ವಾಹ. ಓಂ ಮೂರನೇ ಮೆಣಸಿನ್ಕಾಯಿ ಸ್ವಾಹ. ಲೇ ಲೇ ನೀವಮ್ಮ ಮಗ ಇಬ್ರು ಏನೇ ಮಾಡ್ತಿದ್ದೀರಾ? ಆ ನೀನ್ ಬಾಗ್ಲು ತೆಗಿ ಅಂದ್ರೆ ತೆಗಿಲಿಲ್ವಲ್ಲ, ಅದಕ್ಕೆ ಹೊಗೆ ಹಾಕಿದ್ವಿ. ಲೇ ಗೂಡಲ್ಲಿರೋ ಇಲಿನ ಆಚೆ ತರ್ಬೇಕಂದ್ರೆ ಹೊಗೆ ತಾನೇ ಹಾಕ್ಬೇಕು. ಲೇ ನಿಲ್ಸ್ರೋ, ಕೆಮ್ಮಕ್ಕಾಗ್ದೆ ಸಾಯ್ತಿದ್ದೀನಿ. ಹಾಗಾದ್ರೆ ಬಾಗ್ಲು ತೆಗಿ. ನಾನ್ ತೆಗಿಯಲ್ಲ. ಆ ತೆಗಿಲಿಲ್ಲ ಅಂದ್ರೆ ಕೆಮ್ಮು ಸಾಯಿ. ಏಯ್, ಇನ್ನೊಂದೆರಡು ಮೆಣಸಿನ್ಕಾಯಿ ಹಾಕೋ. ಐದನೇ ಮೆಣಸಿನ್ಕಾಯಿ ಸ್ವಾಹ. ನಿಲ್ಸಿ ನಿಲ್ಸು ನಿಲ್ಸಿ. ಏಯ್ ನಡಿಯೋ. ನಿನಗ್ ಬರ್ಬಾರ್ದು ಬರ. ನೀ ಚಾಪೆ ಸುತ್ಕೊಂಡು ಹೋಗ, ನನ್ನೇ ಸಾಯಿಸ್ಬೇಕು ಅಂತ ನೋಡ್ತೀನಿ. ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ನಿಲ್ಲಿಸ್ರೋ, ನಿಲ್ಸಿ. ಅಮ್ಮ, ಅಮ್ಮ, ಅಯ್ಯೋ ಬೇಡ, ನಿಲ್ಲಿಸ್ರೋ, ನಿಲ್ಲಿಸಿ. ನಮ್ಮ ಹತ್ರನೇ ಆಟ ಆಡ್ತೀಯಾ? ನಿನ್ನ ನಿಜವಾಗ್ಲೂ ಸಾಯಿಸ್ಬಿಡ್ತೀನಿ ಅತ್ತೆ. ಈ ರೂಮ್ ನಮ್ದು. ಒಳಗೇನಾದ್ರೂ ಬಂದ್ಯೋ ಮತ್ತೆ ಹೊಡಿತೀವಿ. ಹೋಗ್ರಿ. ನೀವು ಮನುಷ್ಯರೆಲ್ಲ ಕಣೆ, ಪಿಶಾಚಗಳು. ನಿಮ್ ವಿಷಯನ ನಾಳೆ ಬೆಳಗ್ಗೆ ನೋಡ್ಕೋತೀನಿ. ಇವಳಿಗೆ ಯೋಗನೂ ಬರುತ್ತಾ? ಹೌದು ಅತ್ತೆ, ನಂದಿನಿ ನರ್ಸಿಂಗ್ ಜೊತೆ ಹಾಬಿಯಾಗಿ ಯೋಗನೂ ಕಲ್ತಿದ್ದಾಳೆ. ಅವಳಿಗೆ ಮನೆ ಕೆಲಸ, ಅಡ್ಗೆ ಕೆಲಸ ಎಲ್ಲ ಗೊತ್ತು. ಹಾಗಿದ್ರೆ ನಂದಿನಿ ಆಲ್ರೌಂಡರ್ ಅಂತ ಆಯ್ತು. ನಮ್ ಬಸ್ಸು ತರಾನೇ ಅತ್ತೆ. ಹಾರಿಕಾ ಈ ಮನೆಯಿಂದ ಹೋಗಿದ್ ನೋಡ್ಕೊಂಡು ಈ ಪಾವನಿ ಅವಳ ತಂಗಿನ ಈ ಮನೆ ಸೊಸೆ ಮಾಡ್ಬೇಕು ಅನ್ನೋ ಪ್ರಯತ್ನ ಶುರು ಮಾಡಿದಾಳೆ ಅಂತಾಯ್ತು. ಇವತ್ತು ಕೂಡ ಈ ರಾಖಿ ಜೊತೆ ಸ್ಕೂಲಲ್ಲಿ ಜಗಳ ಆಡಿ ಮನೇಲಿ ಸಿಕ್ಕಾಕ್ಸ್ಬೇಕು. ಬ್ಯಾಗ್ ಜೋಡಿಸ್ಕೊಳ್ಳಿ, ನಾನು ಹೋಗಿ ನಿಮ್ ಲಂಚ್ ಬಾಕ್ಸ್ ತಗೊಂಡ್ ಬರ್ತೀನಿ. ಈ ವೀಕ್ ಮಾತ್ರ ಲಂಚ್ ಬಾಕ್ಸ್ ಮಮ್ಮಿ, ನೆಕ್ಸ್ಟ್ ವೀಕಿಂದ ಲಂಚ್ ಇಲ್ಲ. ಅದ್ಯಾಕೆ? ಸ್ಕೂಲು ಹಾಫ್ ಡೇ ಮಾತ್ರ ಇರುತ್ತೆ ಅಲ್ವಾ ಮಮ್ಮಿ? ಓಹೋ, ಹಾಫ್ ಡೇ ಸ್ಕೂಲ್ಸ್ ಅನ್ಸುತ್ತೆ. ಅದಾದ್ಮೇಲೆ ಸಮ್ಮರ್ ಹಾಲಿಡೇಸು. ಮಕ್ಕಳ ಸ್ಕೂಲಿಗೆ ರೆಡಿ ಆದ್ರ? ರೆಡಿ ಆಗಿದ್ದೀವಿ ದೊಡ್ಡಪ್ಪ. ಏನೋ ಕಿಟ್ಟು, ಚೆನ್ನಾಗಿ ಓದ್ತಾ ಇದೀಯಾ? ಓದ್ತಿದ್ದೇನೆ ಮಾವ. ನೋಡು ಕಿಟ್ಟು, ಚೆನ್ನಾಗಿ ಓದ್ಕೋಬೇಕು. ಈ ಸಲ ಎಕ್ಸಾಮಲ್ಲಿ ಪಾಸ್ ಆಗದೆ ಇದ್ರೆ ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಟ್ ಮಾಡಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ. ಓಕೆನಾ? ಕಿಟ್ಟು ಖಂಡಿತ ಪಾಸ್ ಆಗ್ತಾನೆ ಅಣ್ಣ. ಇವನು ಪಾಸ್ ಆಗೋದು, ಓಡೋಗಿರೋ ನಿನ್ ಗಂಡ ವಾಪಸ್ ಬರೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕೇಳಿಲಿ, ನನ್ ಗಂಡ ನನ್ ಮಗ ಅಂದ್ರೆ ನಿನ್ಗೆ ಯಾಕತ್ತೆ ಅಷ್ಟ್ ಕೇಳು? ನಿಜ ಹೇಳಿದ್ರೆ ನಿಷ್ಠುರವಾಗೇ ಇರುತ್ತೆ ಕಣೆ. ನಿನ್ ಮಗ ಯಾವತ್ತಾದ್ರೂ ಪುಸ್ತಕ ಇಟ್ಕೊಂಡು ಓದಿದಾನ ಪರೀಕ್ಷೆಲ್ ಪಾಸ್ ಆಗಕ್ಕೆ?
ದಿನ ಸ್ಕೂಲಿಗೆ ಹೋಗಿ ಓದ್ತಿದ್ದಾನಲ್ವಾ? ಸ್ಕೂಲಲ್ಲಿ ಮಾತ್ರ ಅಲ್ಲ, ಮನೇಲೂ ಓದ್ಬೇಕು. ಈ ರಾಕಿ ಅನು ಕೀರ್ತಿ ನೋಡಿ ನಿನ್ ಮಗ ಬುದ್ಧಿ ಕಲಿಬೇಕು. ಮಕ್ಕಳನ್ನ ಇನ್ನೊಬ್ಬರ ಜೊತೆ ಹೋಲಿಸ್ಬಾರ್ದು ಅತ್ತೆ. ಹಾಗೆ ಹೇಳಣ್ಣ, ಯಾವಾಗ್ಲೂ ನಮ್ಮೇಲೆ ಬಿದ್ದು ಗೋಳಾಡ್ತಿರ್ತಾಳೆ. ಹಾ ಹೌದು ಕಣೆ, ನಿಮ್ಮನ್ನ ಆಡ್ಕೊಳ್ಳೋದ್ ಬಿಟ್ಟು ನನಗ್ ಬೇರೆ ಏನು ಕೆಲ್ಸ ಇಲ್ಲ. ಅಬ್ಬಬ್ಬಬ್ಬಬ್ಬಾ, ಬೆಳಿಗ್ಗೆನೆ ಶುರು ಹಚ್ಕೊಂಡ್ರೆ ನೀವಿಬ್ರು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರಕ್ಕಾಗಲ್ವಾ? ನೋಡು ದೊಡ್ಡಮ್ಮ, ಅತ್ತೆ ನನ್ ಗಂಡನ್ನ ನನ್ ಮಗನ್ನ ಬೈತಿದ್ದಾಳೆ. ನೀವು ಸರಿಯಾಗಿದ್ರೆ ನಾನ್ ಯಾಕೆ ಬೈತೀನಿ? ಅವ್ರು ಹೆಂಗಿದ್ರೆ ನಿನಗೇನತ್ಗೆ? ನಿನ್ ಕೆಲ್ಸ ನೀನ್ ನೋಡ್ಕೋ.